ತಿಕೋಟಾ ತಾಲೂಕಿನಾದ್ಯಂತ ಸಮಸ್ತ ದ್ರಾಕ್ಷಿ ಬೆಳೆಗಾರರು ವಿಮೆ ತುಂಬಿದ್ದು, ಇನ್ನುವರೆಗೂ ವಿಮೆ ಕಂತು ಸದರಿ ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಜಮೆಯಾಗಿರುವುದಿಲ್ಲ. ಇದರಿಂದ ದ್ರಾಕ್ಷಿ ಬೆಳೆಯುವ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಒಂದು ವಾರದಲ್ಲಿ ದ್ರಾಕ್ಷಿ ಬೆಳೆ ವಿಮೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೈತರಿಗೆ ಜಮಾ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯವರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸರ್, ಇವತ್ತಿನ ದಿನ ನೀವುಗಳು ಎಲ್ಲರೂ ಪರಿಚಯ ಆಗ್ತಿತ್ತು, ಒಂದು ಧರಣಿ ಸತ್ಯಾಗ್ರಹ ಮಾಡ್ತಿದ್ದೀರಿ, ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ವಿಜಯಪುರಕ್ಕೆ ಬಂದಿರಿ, ಯಾಕಂತ ಹೇಳ್ಬೋದಾ? ಸರ್, ಈಗ ಬಿಜಾಪುರ ಜಿಲ್ಲೆಯಾದ್ಯಂತ 2024-2025 ಸಾಲಿನಲ್ಲಿ ಹವಾಮಾನ ಆಧಾರಿತ ದ್ರಾಕ್ಷಿ ಬೆಳೆಗೆ ವಿಮಾ ಕಂತನ್ನ ತುಂಬಿದ್ದಾರೆ. ಜಿಲ್ಲೆಯಾದ್ಯಂತ ಎಲ್ಲಾ ರೈತರು, ಎಲ್ಲಾ ತಾಲೂಕಿನ ರೈತರು, ಯಾಕಂದ್ರೆ ದ್ರಾಕ್ಷಿ ಈ ಭಾಗದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಹಣ್ಣಿನ ಬೆಳೆ, ಅದು ವಿಮೆಯನ್ನ ತುಂಬಿದ್ದಾರೆ. ಹಾಗಾಗಿ ವಿಮೆ ಏನು ಇಲ್ಲಿ ತನಕನೂ ಕೂಡ ಜಮೆ ಆಗಿದ್ದಿಲ್ಲ. ಅಕ್ಟೋಬರ್ವರೆಗೆ ಕಳೆದ 2025 ಅಕ್ಟೋಬರ್ನಲ್ಲಿ ಜಮೆ ಆಗ್ಬೇಕಾಗಿತ್ತು, ಆಗ್ಲೂ ಕೂಡ ಆಗಿದ್ದಿಲ್ಲ. ನಾವು ನವೆಂಬರ್ 26ನೇ ತಾರೀಕು ಏನು ಒಂದು ಸಂವಿಧಾನದ ದಿನಾಚರಣೆ ಇತ್ತು, ತಿಕೋಟಾದಲ್ಲಿ ರಸ್ತೆ ತಡೆಯನ್ನ ಮಾಡಿಬಿಟ್ಟು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ವಿ. ನಾವು ಪ್ರತಿಭಟನೆ ಹಮ್ಮಿಕೊಂಡಾಗ ಈ ಜಿಲ್ಲಾಡಳಿತವು ಮತ್ತು ಏನು ಅದರಲ್ಲಿ ಒಟ್ಟು ಎಲ್ಲ ಇನ್ಸೂರೆನ್ಸ್ ಕಂಪನಿಯು ಬಂತು, ನಮಗ ಏನೋ ನಮ್ಮ ಹೋರಾಟವನ್ನ ಹಿಂಪಡೆದುಕೊಳ್ರಿ, ನಿಮ್ಗ ವಿಮೆ ಹಣವನ್ನ ತಕ್ಷಣ ಬಿಡುಗಡೆ ಮಾಡ್ತೀವಿ ಅಂತೇಳಿ ಹೇಳಿದ್ರು, ಲಿಖಿತವಾಗಿ ಬರೆದು ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಅವತ್ತು ನಾವು ಹೋರಾಟವನ್ನ ಹಿಂದೆ ತೆಗೆದುಕೊಂಡಿದ್ದೀವಿ. ನಂತರ ಏನು ಆ ಒಂದು ವಾರದಲ್ಲೇನೆ ಕೆಲ ರೈತರಿಗೆ ಹಣವನ್ನ ಬಿಡುಗಡೆ ಮಾಡಿದ್ರು. ನಂತರ ಮತ್ತೆ ಒಂದು ಹೆಚ್ಚು ಕಮ್ಮಿ 1000 ಜನಕ್ಕೆ ಹಣವನ್ನ ಬಿಡುಗಡೆ ಮಾಡಿದ್ರು. ನಂತರ 3,000 ಜನಗಳಿಗೆ ರೈತರಿಗೆ ಹಣವನ್ನ ಬಿಡುಗಡೆ ಮಾಡಿದ್ರು. ಇನ್ನು ಸುಮಾರು 1800 ಅಂದ್ರೆ 2800 ಹಿಡ್ಕೊಂಡು 2000 ತನಕ ರೈತರಿಗೆ ಇನ್ನೂ ಕೂಡ ಏನೋ ದ್ರಾಕ್ಷಿ ಬೆಳೆಯ ವಿಮೆಯನ್ನ ವಿಮಾ ಕಂಪನಿಯವರು ತುಂಬಿಲ್ಲ. ವಿಮಾ ಕಂಪನಿ ಅಧಿಕಾರಿಗೆ ಹೋಗಿ ಕೇಳ್ಬೋದಾಗಿತ್ತಲ್ಲ, 3000 ಮಂದಿ ಬಿಡುಗಡೆ ಮಾಡಿದ್ರಿ, ಇನ್ನ 1800 ಮಂದಿ ಬಿಡುಗಡೆ ಮಾಡಲ್ಲ, ಏನ್ ಸಮಸ್ಯೆ ಐತಿ, ಏನ್ ನಮ್ಮಿಂದ ಸಮಸ್ಯೆ ಆಗೈತಿ, ನಿಮ್ಮಿಂದ ಸಮಸ್ಯೆ ಕೇಳ್ಬೋದಾಗಿತ್ತು. ತೋಟಗಾರಿ ಇಲಾಖೆ ವಿಚಾರ ಮಾಡತ್ ಹೇಳ್ತಾರೆ. ಹಾ ಸರ್, ಈಗ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ತಾವು ಕೇಳದಂತೆ ನಾವು ನಾವು ಸಂಘಟನೆಯ ಮುಖಂಡರಾಗ್ಲಿ, ಆ ನಂತರ ಕೆಲವರು ನಾವು 4 ಸಲ ಬಂದಿವಿ ಸರ್ JD ಆಫೀಸಿಗೆ. ನಾವು ಫೋಟೋನ ತಮ್ಗೆ ತೋರ್ಸಿನಿ, ಭೇಟಿಯಾಗಿ ಅವ್ರೇನ್ ಹೇಳ್ತಾರ, ಮೊದಲನೇ ಸಲ 15 ದಿವಸ ಟೈಮ್ ತಗೊಂಡ್ರು, ಆ ನಂತರ 10 ದಿವಸ ತಗೊಂಡ್ರು. ಅನಂತರ ಇತ್ತೀಚೆಗೆ ಏನು ಮೊನ್ನೆ ತೋಟಗಾರಿಕಾ ಮೇಳ ಇತ್ತು, ಫಲ ಪುಷ್ಪಗಳ ಮೇಳ ಇತ್ತು, ಅದಾದ ನಂತರ ನೀವು 1 ದಿವಸ 2 ಸಲ ನಿಮ್ಮ ಹಣ ಬಿಡುಗಡೆ ಮಾಡಿಸ್ತೀವಿ ಅಂತೇಳಿ ಹೇಳಿದ್ರು. ಇಲ್ಲಿಯೂ ಕೂಡ ಜಮೆ ಆಗಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ನೂರಾರು ಜನ ರೈತರು ಈಗಾಗಲೇ ಬಂದಿದ್ದ ಇರುತ್ತೆ. ಆನಂತರ ನೀವೇನ್ ಹೇಳಿದ್ರಲ್ಲ, ನಾವು ಎಲ್ಲಾ ವೈಯಕ್ತಿಕ ರೈತರು ಕೂಡ ಪ್ರತಿದಿನ ತೋಟಗಾರಿಕೆ ಇಲಾಖೆ ಆಫೀಸರ್ನ ಕದ ತಟ್ಟಿ ಬರ್ತಾ ಇದಾರೆ, ಭೇಟಿಯಾಗಿ ಬರ್ತಾ ಇದಾರೆ. ಪ್ರತಿಯೊಬ್ಬರು ಈ ತಳಮಟ್ಟದ ಅಧಿಕಾರಿಯಿಂದ ಹಿಡ್ಕೊಂಡು ವಿಮಾ ಕಂಪನಿಯ ನಿರ್ದೇಶಕರು ಏನ್ ರಾಜ್ಯ ಮಟ್ಟದ ಇರ್ತಾರಲ್ಲ, ಇಲ್ಲಿ ಸ್ಥಳೀಯ ಮಟ್ಟದ ಕೋಆರ್ಡಿನೇಟರ್ ಇರ್ತಾರ, ಅವ್ರಿಗೂ ಭೇಟಿ ಆಗ್ತಿದ್ವು. ಅವ್ರು ಯಾರೋ ಒಬ್ಬ ಹೇಮಲತಾ ಮೇಡಮ್ ಅಂತ ಇದ್ರು, ಅವ್ರಿಗೂ ನಾವು ಭೇಟಿ ಆಗಿದ್ದೀವಿ. ನಂತರ ಇನ್ನೊಬ್ಬ ಯಾರು ಅಂತ ಒಬ್ಬ ರಾಜ್ಯ ಮಟ್ಟದ ಅಧಿಕಾರಿ ಅಂತ ಅಂದ್ರಲ್ಲ, ಅಮೋಘನ್ ಅವರು ಅವ್ರ ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಇಲ್ಲೇ ಬಂದಿದ್ ನೋಡಿ ಸರ್, ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ವಿಮಾ ಕಂಪನಿ ಮೇಲೆ ಹೇಳ್ತಾರೆ, ವಿಮಾ ಕಂಪನಿಯವರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮೇಲೆ ಹೇಳ್ತಾರೆ. ಇದೊಂಥರ ಒಂದು ನಿಗೂಢ ಪ್ರಶ್ನೆ ಆಗಿದೆ. ಒಂಥರ ಇದ್ರ ಮರ್ಮನೇ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ, ಇಲ್ಲಿ ಪರಸ್ಪರ ಇಲಾಖೆ ಮತ್ತು ವಿಮಾ ಕಂಪನಿಯ ನಡುವೆ ಏನು ಸಮನ್ವಯ ಐತಿ ಇಲ್ವೋ, ಅಥವಾ ಏನೇ ಅವ್ರವ್ರ ನಡುವೆ ಏನಾದ್ರು ತಿಳುವಳಿಕೆ ಇದೆಯೋ ಏನು ಗೊತ್ತಾಗ್ತಿಲ್ಲ. ಹಾಗಾಗಿ ಇದು ಸರ್ ಅವರೇ ತಿಳಿಸ್ಬೇಕು. ಆಮೇಲೆ ಇವರು ತಮ್ಮ ಜವಾಬ್ದಾರಿಯನ್ನ ಯಾರು ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ನಾವು ರೈತರು ಸಣ್ಣ ಆಗ್ತಾ ಇದೀವಿ, ಅವ್ರ ನೋಡಿ ಒದ್ದಾಡ್ತಾ ಇದೀವಿ, ನಾವು ಶೋಷಣೆಗೆ ಒಳಗಾಗ್ತಾ ಇದೀವಿ. ರೈತರು ಬೆಳೆಗಳಿಗೆ ಈ ತರ ಆಗ್ತಾ ಇದೇನೋ ಅಥವಾ ದ್ರಾಕ್ಷಿ ಬೆಳೆಗೆ ಅಷ್ಟೇ ಆಗ್ತಾ ಇದೆ? ಸರ್, ಈಗ ಒಂದು ವಿಚಾರ ನೀವೇನ್ ಹೇಳಿದ್ರಿ ಅಂತ ಹೇಳಿದ್ರೆ, ಇದು ಮುಖ್ಯವಾಗಿ ದ್ರಾಕ್ಷಿ ಬೆಳೀತಕ್ಕಂಥದ್ದು ಈ ತೋಟಗಾರಿಕೆ ಬೆಳೆಗಿರ್ತಕ್ಕಂಥ ಇದಕ್ಕೂ ಆಗ್ತಾ ಇದೆ. ಆ ನಂತರ ನೀವು ಕೇಳಿರ್ಬೋದು, ಇನ್ನೂ ಇದು ಇತಿಹಾಸ ಇದೆ ತೊಗರಿ ಬೆಳೆಗೂ. ಈಗ ಬೇರೆ ಬೇರೆ ಫಸಲುಗಳಿರ್ತಾವಲ್ಲ, ಕಡಲೆ ಬೆಳೆ, ಜೋಳದ ಬೆಳೆ, ಈ ರೀತಿಯಾಗಿ ನಾವೆಲ್ಲವಕ್ಕೂ ಗೋಧಿ ಬೆಳೆ ಎಲ್ಲರೂ ವಿಮಾ ತುಂಬಿಸಿರ್ತಾರೆ. ಆದ್ರೆ ಅದ ಹಣೆ ಬರ ಹಿಂಗೆ ಆಗ್ತಾ ಇರೋದು. ನಾವು ಸ್ವಲ್ಪ ಒಗ್ಗಟ್ಟಿನ ಕೊರತೆಯಿಂದ ಅಥವಾ ಎಲ್ಲಿ ಹೋಲ್ಬಿಡಪ್ಪ ಅಂತ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಹಿಂಗಾಗ್ತದೆ. ಆದರೆ ಇವತ್ತಿನ ದಿನದಿಂದ ಅಥವಾ ಈಗಾಗಲೇ ನಾವು ರೈತರು ಏನೋ ಸಾಕಷ್ಟು ಒಗ್ಗಟ್ಟಾಗ್ತಿದೀವಿ. ಇನ್ನು ಮುಂದೆ ಈ ರೈತರನ್ನ ಅಧಿಕಾರಿಗಳನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ಹೋರಾಟ ಮಾಡ್ತೀವಿ. ನಮ್ಮ ಹಣವನ್ನ ನಾವು ಪಡೆದುಕೊಳ್ತೀವಿ. ನಾವು ಶೋಷಣೆಗೆ ಒಳಗಾಗ್ತಕ್ಕಂತ ಪ್ರಶ್ನೆನೆ ಮುಂದೆ ಬರೋದಿಲ್ಲ ಅಂತೇಳಿ ನಾನು ಕಂಪನಿಯ ಮಾಲೀಕರಿಗೆ ಹೇಳ್ತಾ ಇದ್ದೀನಿ. ಆ ನಂತರ ಜಿಲ್ಲಾ ಆಡಳಿತಕ್ಕೂ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಆನಂತರ ಪ್ರಮುಖವಾಗಿ
ಏನು ಈ ಜಿಲ್ಲೆಯಲ್ಲಿ ಮಾನ್ಯ ಶಾಸಕರುಗಳಿದ್ದಾರೆ, ಅವರಿಗೆ ನಾನು ಮನವಿ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ, ತಮ್ಮ ಮಾಧ್ಯಮದ ಮೂಲಕ. ಏನು ಅಂತ ಹೇಳಿದ್ರೆ ಅವರು ಕೂಡ ನಮ್ಮ ಮನವಿಗೆ ಸ್ಪಂದಿಸಬೇಕು. ಆ ನಂತರ ಇದೇ 22ನೇ ತಾರೀಕಿನ ದಿವಸ ಏನಿದೆ ವಿಶೇಷ ಅಧಿವೇಶನ ಇಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ಪ್ರಶ್ನಾವಳಿ ವೇಳೆಯಲ್ಲೋ ಅಥವಾ ಶೂನ್ಯ ವೇಳೆಯಲ್ಲೋ ನಮ್ಮ ಏನು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ಏನು ವಿಮೆ ಜಮಾ ಆಗಿಲ್ಲ, ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ವಿಧಾನಸೌಧದಲ್ಲಿ. ಸರ್ಕಾರದಿಂದ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಂದ ಸಚಿವರಿಂದ ಉತ್ತರ ಪಡ್ಕೊಳ್ಬೇಕು. ಒಂದ್ ವೇಳೆ ಉತ್ತರ ಯಾವ ರೀತಿ ಬರುತ್ತಂತ ಅಲ್ಲೇ ಸೊಲ್ಯೂಷನ್ ಪರಿಹಾರ ಕಂಡುಕೊಳ್ಳಿಕ್ಕೆ ಈ ರಾಜಕಾರಣಿಗಳು ಸಹಿತ ಮಾನ್ಯ 8 ಜನ ಶಾಸಕರು ಸಹಿತ ನಮ್ಮ ರೈತರ ಜೊತೆಗೆ ನಿಲ್ಲಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಸರ್ 1 ಎಕರೆ ದ್ರಾಕ್ಷಿಗೆ ಎಷ್ಟು ವಿಮಾ ಇರ್ತದ, ಎಷ್ಟು ವಿಮಾ ಕೊಡ್ಬೇಕಂತ ಸರ್ ಹೇಳ್ರಿ, ಏನ್ ರೈತರಾಗಿರ್ತಕ್ಕಂತ ನಮಗ್ ಹೇಳ್ತೇನೆ ನಾನು. ಈಗ ಏನಾಗಿತ್ತು ಅಂತ ಹೇಳಿ ಕೆಲವರು ರೈತರು ಕೆಲವರು ದೊಡ್ಡ ಹಿಡುವಳಿದಾರರ ರೈತರಿದ್ದಾರೆ, ಕೆಲವು ಚಿಕ್ಕ ಹಿಡುವಳಿದಾರರ ರೈತರಿದ್ದಾರೆ. 1 ಎಕರೆಗೆ 1 ಎಕರೆಗಲ್ಲ 1 ಎಕರೆಗೆ 7 ಈಗ 1 ಹೆಕ್ಟೇರ್ ಅಂದ್ರೆ ನಮ್ ವಿಮಾ ಕಂತಿನ ಹಣ ಎಂಟು ಪ್ರೀಮಿಯಂ ಅಂತ ನಾವು ಪ್ರೀಮಿಯಂ ಹಣ ಎಷ್ಟು ಅಂತ ಹೇಳಿದ್ರೆ 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ 14,000 ರೂಪಾಯಿ ನಮ್ಮ ರೈತರು ತುಂಬಿರ್ತಾರೆ ಸರ್. ನೋಡಿ ಸರ್, 100 ಅಲ್ಲ, 1 ದುಡ್ಡಲ್ಲ, 2 ದುಡ್ಡಲ್ಲ, 1400 500 14,500 ತುಂಬಿರ್ತಾರೆ. ಅದಕ್ಕೆ ಅವರು ಏನೋ ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ, ಎಲ್ಲ ಹಾನಿಯಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಆದ್ರೆ ಈ ಎಲ್ಲಾ ರೈತರಿಗೆ ಕೊಡ್ತಕ್ಕಂತ ವಿಷಯದಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ, ನಮ್ಮನ್ನ ಶೋಷಣೆಗೊಳಪಡಿಸ್ತಾ ಇದ್ದಾರೆ, ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮ ಹಣ ಕೊಟ್ಟಿದ್ರು ಕೂಡ ಆ ನಂತರ ಇನ್ನೊಂದು ಮೂಲಕ ಹೇಳ್ತೀನಿ, ಈ ತರ ತೊಂದರೆಗಳಿಗೆ ಆಗ್ತಾ ಇದೀವಿ. ಇನ್ನ ನಮ್ಮ ರೈತರು ಯಾರು ಸುಮ್ಮನೆ ಇರೋದಿಲ್ಲ ಸರ್. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಮುಂದಿನ ಹೋರಾಟ ತಾವು ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ರಿ. ನಾನು ಮಾಧ್ಯಮಕ್ಕೆ ಒಂದು ಗೌರವನ ಸೂಚಿಸ್ತಾ ಇದ್ದೀನಿ. ನಮ್ಮ ಹೋರಾಟ 2 ರೀತಿಯಾಗಿರ್ತಕ್ಕಂಥ ಹೋರಾಟ ಮುಂದುವರಿಯುತ್ತೆ ಸರ್. 2 ರೀತಿ ಹೋರಾಟ ಅಂತ ಹೇಳಿದ್ರೆ ಏನು, ನಮ್ಮ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಚಳವಳಿಯನ್ನ ರೂಪಿಸ್ತೀವಿ, ಸತ್ಯಾಗ್ರಹವನ್ನ ರೂಪಿಸ್ತೀವಿ. ಆ ನಂತರ ನಮ್ಮ ಹೋರಾಟಗಳ ಸಂದರ್ಭ ತಕ್ಕಂತೆ ನಮ್ಮ ರೈತರು ಆ ನಂತರ ವಿವಿಧ ರೈತ ಸಂಘಟನೆಗಳು ಯಾವ ರೀತಿ ಹೇಳ್ತಾರೆ ಅಂದ್ರೆ ಇವರ ಸರ್ಕಾರದ ನಡೆಯನ್ನ ನೋಡ್ಕೊಂಡು, ವಿಮಾ ಕಂಪನಿಯ ನಡೆಯನ್ನ ನೋಡ್ಕೊಂಡು ನಮ್ಮ ಹೋರಾಟಗಳನ್ನ ರೂಪಿಸ್ತೀವಿ ಸರ್. ನನ್ನ ಹೆಸರು ಆದಿಯೋಗಿ ಸದಾಶಿವಯ್ಯ ಅರಕೆರೆಮಠ್, ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ರೈತ ಸಂಘ ಹಾಗೂ ಹಸಿರು ಸೇನೆ. ಆ ನಂತರ ಇನ್ನೊಂದು ನಾನು ಕೇಳ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇನ್ ಮೇಲೆ ನಾವು ರೈತರಾಗಿರ್ತಕ್ಕಂಥವ್ರು ಕಾನೂನು ಬಲ್ಲವರಾಗಿದ್ದೀವಿ. ಇಲ್ಲಿ ರೈತರ ಜೊತೆಗೆಲ್ಲ MA PhD ಮಾಡ್ಕೊಂಡವರಿದ್ದೀವಿ. ಎಲ್ಲರೂ ಕೂಡ ಮುಂದಿನ ಕಾನೂನು ಹೋರಾಟ ಸಹಿತ ಮಾಡ್ತೀವಿ ಸರ್. ಈ ಏನೋ ಕೋರ್ಟ್ ಕಟ್ಟೆಯಲ್ಲಿ ಸರ್ಕಾರವನ್ನ ನಿಲ್ಲಿಸಲಿಕ್ಕೆ ನಾವು ರೆಡಿ ಆಗಿದ್ದೇವೆ ಸರ್, ವಿಮಾ ಕಂಪನಿ ಸಮೇತ. ನವೆಂಬರ್ 26ನೇ ತಾರೀಕಿಗೆ ನಾವು ರೈತರು ಎಲ್ಲಾ ದ್ರಾಕ್ಷಿ ಬೆಳೆಗಾರರು 2024-25ನೇ ಸಾಲಿನ ದ್ರಾಕ್ಷಿ ವಿಮಾ ತುಂಬಿರ್ತೀವಿ. ಆ ನಂತರ ಅವರು ಕೊಡ್ತೀವಿ ಅಂತ ಹೇಳಿ 2 ತಿಂಗಳು ಹೋದ್ರು ಅಕ್ಟೋಬರ್ ದಾಟಿ ಮುಂದೆ ಬಂದ್ರು ಅಕ್ಟೋಬರ್ ಕೊಡ್ಬೇಕಾಗಿತ್ತು. ಅಕ್ಟೋಬರ್ಗೆ ಯಾಕೆ ವರ್ಷ ಕೊಡ್ತಾರಪ್ಪ ಅಂತಂದ್ರ ಆ ಅಕ್ಟೋಬರ್ಕ ಅವ್ರಿಗೆ ಔಷಧ ಗೊಬ್ಬರ ಇವೆಲ್ಲಾ ರೈತರಿಗೆ ಹತ್ತದ, ಅವತ್ತೇ ಅದು ಕೊಡುವಂತದ್ದು ಒಂದು ನೇಮ್ ಇದೆ. ಅವ್ರು ಕೊಡುದು ಅಂತೇಳಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹೋದ್ರೂ ಕೊಡ್ಲಿಲ್ಲ. ಆನಂತರ ಮುಂದ ಸಂವಿಧಾನ 26ನೇ ತಾರೀಕಿಗೆ ನಾವ್ ಏನ್ ಮಾಡ್ದೇವು, ಅಹೋರಾತ್ರಿ ಧರಣಿ ಮಾಡ್ದೇವು. ಅಲ್ಲಿ ಧರಣಿ ಮಾಡಿ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರ ರಸ್ತೆ ರೋಕ ಮಾಡಿದ್ವಿ. 15 ಕಿಲೋಮೀಟರ್ ಈ ಕಡೆ 15 ಕಿಲೋಮೀಟರ್ ಆ ಕಡೆ ತಿಕೋಟದಲ್ಲಿ ರಸ್ತೆ ರೋಕ ಮಾಡ್ಕೊಂಡಾಗ ಆ ನಂತರ ನಮ್ಮ ಸನ್ಮಾನ್ಯ ತಹಶೀಲ್ದಾರ್ ಆಫೀಸರ್ ತಿಕೋಟದವರು, ಆ ನಂತರ DD ಆಫೀಸರ್ ಇದ್ರವ್ರು ತೋಟಗಾರಿಕೆ ಇಲಾಖೆ ವಿಜಯಪುರ ಹಾಗೂ ಬಸನಗೌಡ ಅವರು ಪಾಟೀಲ್ರವರು ತಾಲೂಕು ಆಫೀಸರು, ಇವರೆಲ್ಲ ಬಂದು ಒಂದು ಲಿಖಿತ ರೂಪದಲ್ಲಿ ನಮ್ಗೆ ಏನ್ ಮಾಡ್ರಪ್ಪ ಅಂತಂದ್ರ ಇನ್ನೊಂದು 15 ದಿವಸದಾಗ ನಿಮ್ಮ ಎಲ್ಲಾ ಅಕೌಂಟಿಗೆ ನಿಮ್ಮ ವಿಮಾ ಜಮಾ ಆಗ್ತದೆ ಅಂತ ಹೇಳಿ ಅವರು ಭರವಸೆ ಕೊಟ್ಟ ಮೇಲೆ ನಾವು ಆ ಹೋರಾಟವನ್ನು ತೆಗೆದುಕೊಂಡು ಆದ್ಮೇಲೆ 3 ಸ್ಟೆಪ್ ಮಾಡ್ರು. 3 ಸ್ಟೆಪ್ ಮ್ಯಾಗ 1ನೇ ಸ್ಟೆಪ್ ಹಾಕ್ರು, 2ನೇ ಸ್ಟೆಪ್ ಹಾಕ್ರು, 3ನೇ ಸ್ಟೆಪ್ ಸಂಕ್ರಾಂತಿ 15ನೇ ತಾರೀಕಿಗೆ ಒಳಗಾಗಿ ಎಲ್ಲಾ ರೈತರಿಗೆ ಹಾಕಿ ಬಿಡ್ತೀವಿ ಅಂತ ಹೇಳಿದ್ರು. ಆದ್ರೂ ಇನ್ನೂವರೆಗೆ ಆಗ್ತಾ ಇಲ್ಲ. ನಮ್ಮ ರೈತರು ಒಂದು ಕೆಲಸ ಅದು ಈಗ ಫುಲ್ ಕೆಲಸ ಕಾಯಿ ಬಂದಿರ್ತದೆ. ಈಗ ಇನ್ನ ಫುಲ್ ಕೆಲಸ ಇದ್ರೂ ಅವ್ರು 20-30 ಜನ ಬಂದು ಇಲ್ಲಿ ತೋಟಗಾರಿಕೆ ಇಲಾಖೆಗೆ ನಾವು ಮಾತಾಡಿದ್ರೆ ಆ ತೋಟಗಾರಿಕೆ ಇಲಾಖೆದವ್ರಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರ, ನೀವು ಅಲ್ಲಿ ಶಕೀಲ್ ಅಹಮದ್ ಅಂತ ಹೇಳಿಕಿಸಿಂದ ರಾಜ್ಯದಾಗ ಅಲ್ಲಿ ಬೆಂಗಳೂರದಾಗ ಇರ್ತಾರ ಅವ್ರ ಅಧಿಕಾರಿಗೆ, ಅವ್ರಿಗೆ ಹೇಳ್ರಿ ನೀವು
ಮತ್ತ ಅವ್ರು ಹೇಳ್ರಿ ಅಂದ್ರ ನಾವ್ ಹಾಕ್ತಿವಿ ಅಂತ ಅವ್ರು ಹೇಳ್ತಾರ. ಅಲ್ಲಿ ಅವ್ರು ಫೋನ್ ಹಚ್ಚಿ ಕೇಳ್ರ ಅವ್ರ ಏನ್ ಹೇಳ್ತಾರ, ನೀವು ತೋಟಗಾರಿಕೆ ಇಲಾಖೆಗೆ ನೀವು ಫೈಲ್ ಕಳ್ಸ್ರಿ ನಾವು ಕಳಿಸ್ತೀವಿ ಅಂತ ಅವ್ರು ಹೇಳ್ತಾರ. ಇವ್ರು ಒಬ್ಬರ ಮ್ಯಾಗ ಒಬ್ರ ಹಿಂಗ್ ಮಾಡಿ ಇಲ್ಲ ಸರ್, ನೀವು ಶಕೀಲ್ ಅಹಮದ್ ಅವ್ರಿಗೆ ಬೆಟ್ಟಕಂತ ಕೆಳಮಟ್ಟದ ಅಧಿಕಾರಿಗಳು ಹೇಳ್ತಾರೆ. ಮತ್ತೆ ಹಂಗಾದ್ರೆ ಇವ್ರು ಏನ್ ಮಾಡಾಕತ್ತಾರ ಇಲ್ಲ? ಅದೇ ನಮ್ ಪ್ರಶ್ನೆ ಸರ್. ರೈತರು ಎಲ್ಲಾರು ಬರ್ತೀವಿ, ಇದು ನಾವ್ ಕೇಳೋದೇನಪ್ಪಾ ಅಂತಂದ್ರ ಇದು ಯಾಕ ಹಿಂಗ್ ನಡ್ದೈತಿಪ್ಪ ಅಂತಂದ್ರ ಈ ಎಲ್ಲಾ ರೈತರು ಏನ್ ಮಾಡ್ತಾರ, ಇಲ್ಲಿ ಡಿ ಆಫೀಸರ್ಗೆ ಆನಂತರ ಕೆಳಗಿನ ಆಫೀಸರ್ಗೆ ಭೇಟಿ ಆಗೋಣ. ಅವ್ರ ಏನ್ ಹೇಳ್ತಾರ, ಶಕೀಲ್ ಅಹಮದ್ ಅವರು ಅವ್ರಿಗೆ ಹಚ್ಚಿ ಫೋನ್ ನಂಬರ್ ಕೊಡ್ತಾರ. ಅವ್ರಿಗೆ ಅಲ್ಲಿ ಫೋನ್ ಹಚ್ಚಿ ಹೇಳ್ರ, ಅವ್ರು ಇಲ್ಲಿ ತಳಗ್ ಹಾಕ್ತಾರ. ಒಬ್ಬರ ಮೇಲೆ ಒಬ್ಬರು ಹಾಕ್ರ ರೈತರು ಏನ ಮಾಡ್ಬೇಕು? ರೈತರು ಇವತ್ತಿನ ದಿವಸ ಅವ್ರಿಗೆ ಆತ್ಮಹತ್ಯೆ ಮಾಡುವಂತ ಲೆಕ್ಕದಾಗ ಅಷ್ಟು ಲೋನ್ ಅವ್ರ ಅಂತ್ಯಕದ ಈ ಸದ್ಯ. ದ್ರಾಕ್ಷಿ ಅನ್ನೋದಷ್ಟೇ ಕರೆ, ದ್ರಾಕ್ಷಿಯದ ಔಷಧ ಗೊಬ್ಬರ ಎಲ್ಲ ನೋಡ್ಬೇಕಾದ್ರೆ ಅದ್ರ ತೂಕ ರೊಕ್ಕ ನಾವೆಲ್ಲ ಹಾಕ್ಬೇಕಾಗಿರ್ತದ. ಎಲ್ಲರೂ ಆ ವಿಮಾ ಕಂಪನಿಯ ಭರೋಸೆ ಮ್ಯಾಗೆ ಎಲ್ಲರೂ ನೋಡ್ಕೊತ ಕೂತಿದಾರ. ಈ ಕೆಲವೊಬ್ಬರಿಗೆ ದ್ರಾಕ್ಷಿಗೆ ಸದ್ದ ಔಷಧ ಹೊಡ್ಲಿಕ್ಕೆ ಸಿಕ್ಕಿ ರೊಕ್ಕಿಲ್ಲ. ಆತರ ಈಗ ಕೆಲವೊಬ್ರು ದ್ರಾಕ್ಷಿ ವಿಮಾ ತುಂಬಿದ ರೈತರಿಗೆ ಅಲ್ಲಿ ಬಡ್ಡಿ ಹಂಗ 2 ರಂಗ 3 ರಂಗ 5 ರಂಗ ಆ ಬಡ್ಡಿ ಹಂಗ ತೆಗೆದ ಕಿಶನ್ ಅವ್ರು ರೊಕ್ಕ ತುಂಬ್ಯಾರ. ಆ ರೊಕ್ಕ ತುಂಬಿದೂ ಇಲ್ಲ, ತುಂಬಾ ವಿಮಾನೂ ಇಲ್ಲ ಅಂದ್ಮೇಲೆ ಆ ರೈತರಿಗೆ ಪೂರಾ ನಿರ್ಗತಿಗೆ ಈ ಒಂದ್ ಹಂತಕ್ಕೆ ಬರಬೇಕು, ನಾವು ಹೋರಾಟ ಮಾಡ್ಬೇಕು. ಇಲ್ಲಾಂದ್ರ ನಾವ್ ಏನಾದ್ರೂ ಒಂದು ತೋಟಗಾರಿಕೆ ಇಲಾಖೆಗೆ ಯಾರ್ಯಾರ ಒಂದ್ ಏನಾರ ಬರ್ದಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನುವಂತ ಲೆಕ್ಕದಾಗಿ ಎಲ್ಲಾ ರೈತರು ಬಂದಾರೆ ಸರ್. ಸರ್, ಈಗಾಗಲೇ ನೀವು 2ನೇ ಬಾರಿಗೆ ಆಗ್ತಿತ್ತು ವಿಮಾ ಕಂಪನಿದವ್ರು ಈ ತರ ಮೋಸ ಮಾಡ್ಯಾರ ಅಂತ ದ್ರಾಕ್ಷಿ ಬೆಳೆಗಾರರು ಮನವಿ ಕೊಡಾಕ್ ಬಂದಿರಿ ಜಿಲ್ಲಾಧಿಕಾರಿಗಳು. 2ನೇ ಸಲ ಆಯ್ತು. ಇಲ್ಲ, ಈ ಮೊದಲು ಒಬ್ಬರು ಕೊಟ್ಟಾರ. ಯಾಕೆ ಈಗ ಈ ತರ ಆಗ್ತದೆ? ಯಾಕೆ ರೈತರ ಬಲ್ ಒಕ್ಕಟ್ಟಿಲ್ವೋ ಏನೋ, ಯಾಕೆ ಈ ತರ ಆಗ್ತದೆ ಸಮಸ್ಯೆ? ಇಲ್ಲ ಸರ್, ಅದು ನಮ್ಗ ಗೊತ್ತಾಗ್ತಾ ಇಲ್ಲ. ನಮ್ಗೆ ಏನಪ್ಪಾ ಅಂತಂದ್ರ ಈಗ ಬೆಳಗಾವಿ ಜಿಲ್ಲಾದಾಗ ಒಂದೇ ಸ್ಟೆಪ್ ಎಲ್ಲ ಹಾಕ್ಬಿಟ್ಟಿದಾರೆ ಸರ್. ಬಾಗಲಕೋಟೆ ಜಿಲ್ಲಾದಾಗ ಎಲ್ಲ ಒಂದೇ ಸ್ಟೆಪ್ ಹಾಕಿದ್ದಾರೆ. ಇಲ್ಲಿ ಏನ್ ನಡೆದೈತೆ ಅನ್ನೋದು ನಮ್ಗೆ ಯಾವ ರೈತರಿಗೆ ಗೊತ್ತಿಲ್ಲ. ರೈತರಂದ್ರ ಅವ್ರು ಬಿಳಿ ಹಾಳಿದ್ದಂಗ ಸರ್. ನಾವೆಲ್ಲಾ ರೈತರಿಗೆ ಒಂದೇ ತರ ಮಾತಾರಪ್ಪ ಅಂತ ಹೇಳಿ ನಾವು ವಿಚಾರ ಮಾಡ್ರ, ಇವ್ರು ರೈತರಿಗೆ ಏನ್ ಮೋಸ ಮಾಡತ್ತಾರ, ಏನ್ ಅಧಿಕಾರಿಗಳು ಮಾಡ್ಲತ್ತಾರೋ, ಏನ್ ರಾಜಕಾರಣ ಯಾರು ಮಾಡತ್ತಾರ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ರೈತರಿಗೆ ಪಾರದರ್ಶಕವಾಗಿ ಯಾರು ದ್ರಾಕ್ಷಿ ಐತೆ ಅವ್ರಿಗೆ ನಾವ್ ವಿಮಾ ಬಂದಿಲ್ಲ. ಬೆಳಗಾವಿ ಜಿಲ್ಲಾದ ಎಲ್ಲಾ ತಾಲೂಕುಗಳಿಗೆ ಹಣ ಬರ್ತಾವ, ಎಲ್ಲಾ ರೈತರು ಬರ್ತಾವಂದ್ರ ನಿಮ್ ಜಿಲ್ಲೆಯಲ್ಲಿ ಬರ್ತಿಲ್ಲ ಅಂತಂದ್ರೆ ಯಾಕೆ ನೀವು ಗೆಲ್ಲಿಸಿ ಕಳಿಸಿದಂತ ಶಾಸಕರು ಏನು ಕೇಳ್ತಾ ಇಲ್ವಾ ಅಲ್ಲಿ ಮೇಲ್ಗಡೆ ಹೋಗಿ? ಅದೇ ಸರ್, ಶಾಸಕರು ಕೇಳಬಹುದು, ಅಧಿಕಾರಿಗಳು ಹೇಳಿರ್ಬೋದು. ಅದಕ್ಕೆ ನಾವು ಶಾಸಕರಿಗೆ ಹಾಗೂ ಮಿನಿಸ್ಟರ್ ಅವರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ ಆಯ್ತು, ನಮ್ಮ ಬಿಜಾಪುರ ಜಿಲ್ಲಾದ ಎಷ್ಟು ಶಾಸಕರು ಎಲ್ಲರಿಗೂ ವಿನಂತಿ ಮಾಡಿ ಕೇಳ್ಕೊಳ್ಳೋದಂದ ಏನಂದ್ರೆ, ನಾವು ಈ ಹೋರಾಟವನ್ನ ಈ ರೈತರಿಗೆ ಈ ತರ ಆಗಿದ್ದನ್ನ ನೀವು ನಾಳೆ ಈ ಬರುವ ದಿವಸದಲ್ಲಿ ನೀವು ಅಲ್ಲಿ ಈಗ 22ನೇ ತಾರೀಕಿಗೆ ನಮ್ಮ ಅಜ್ಜಾರ್ ಹೇಳಿದ್ರು, ಅಲ್ಲಿ ಸೆಷನ್ಸ್ ನಡೀತಾ ಇದೆ. ಆ ಸೆಷನ್ಸ್ ನಲ್ಲಿ ನೀವು ಅದನ್ನ ಕೇಳಬೇಕು. ರೈತರ ಪರವಾಗಿ ನೀವು ಹೇಳಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ಅವರಿಗೆ ವಿನಂತಿ ಮಾಡ್ತೇನೆ. ನಾ ಶಿವಶಂಕರ್ ಗುರುಶಾಂತಯ್ಯ ಮಠ್.